ಏನೋ ಯೋಚನೆ ಮಾಡ್ತಾ ಹಿಂಗೆ ಕೂತ್ಕೊಂಡಿದ್ದಾಳೆ ಪುಣ್ಯ. ಯಾಕೆ ಹಿಂಗೆ ಕೂತ್ಕೊಂಡಿದ್ದಾಳೆ? ಏನೋ ಯೋಚನೆ ಮಾಡ್ತಾ ಇದ್ದಾಳೆ. ಬುಕ್ ಬುಕ್ ಯಪ್ಪ, ನನಗೆ ಭಯ ಆದಂಗಾಯ್ತು. ನಿಟ್ಟು ಬಿದ್ದುಬಿಟ್ಟೆ. ಬಂದು ಬೌ ಅಂತ ಅಂದ್ಬಿಟ್ರೆ ನಾನು ಏನೋ ಯೋಚನೆ ಮಾಡ್ತಿದ್ದೆ. ಯಪ್ಪ, ನನಗಂತೂ ಭಯ ಆದಂಗೆ ಆಗ್ಬಿಡ್ತು. ಅದಕ್ಕೇನೆ ಏನೋ ಯೋಚನೆ ಮಾಡ್ತಿದ್ದಲ್ಲ, ಯಾಕೆ ಹಿಂಗೆ ಯೋಚನೆ ಮಾಡ್ತಾ ಇದೆಯಾ ಅಂತ ಹೇಳಿ ಅದಕ್ಕೆ ನಾನು ಎದುರಿಸಿದ್ದು ನಿನಗೆ. ಏನು ಪುಣ್ಯ ಹಂಗೇನೋ ಡೀಪಾಗಿ ಯೋಚನೆ ಮಾಡ್ತಾ ಇದ್ದೆ, ಏನೋ ಆಳವಾಗಿ ಒಬ್ಬಳೇ ಕೂತ್ಕೊಂಡು ಏನೋ ಯೋಚನೆ ಮಾಡ್ತಿದ್ದೆ. ಏನಿಲ್ಲಲ್ಲವ, ಸುಮ್ಮನೆ ಮರ ಗಿಡಗಳೆಲ್ಲನ ಮಳೆ ಬಂದರೆ ಯಾವ ರೀತಿ ನೋಡು ಹಚ್ಚಗೆ ಎಷ್ಟು ಚೆನ್ನಾಗಿ ಕಾಣ್ತವೆ. ಮಳೆ ಹೆಂಗೆ ಬರ್ತೈತೆ, ಮಳೆ ಬಂದ್ರೇ ಚಂದ. ನಾವು ಎಷ್ಟು ನೀರು ಹಾಕಿದ್ರೂ ನೀರು ಹಾಕ್ದಂಗೆ ಆಗಲ್ಲ. ಮಳೆ ಬಂದಿರೋದಕ್ಕೆ ಗಿಡ ಮರಗಳೆಲ್ಲ ಎಷ್ಟೊತ್ತು ಚೆನ್ನಾಗಿ ಹಚ್ಚ ಹಸಿರಿನಿಂದ ಕೂಡಿದ್ದಾವೆ. ಒಂದು ಸತಿ ಮಳೆ ಬಂದಿರೋದಕ್ಕೆ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿ ಹಸಿರುಗಾದವು ಅಂತೇಳಿ ನೋಡ್ತಿದ್ದೆ. ದೇವ್ರಿದ್ದಾನೆ, ಕಾಲಕ್ಕೆ ಸರಿಯಾಗಿ ಮಳೆ ಆಗುತ್ತೆ, ಬೆಳೆ ಆಗುತ್ತೆ, ಯಾವ ಕಾಲ ಬೇಕವೋ ಬದಲಾಗುತ್ತೆ. ನೋಡಿ, ಇವಾಗ ಬೇಸಿಗೆ ಮುಗಿತಿದ್ದಂಗೆ ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಸುಮ್ಮನೆ ಹಿಂಗೆ ಒಬ್ಬಳೆ ಕೂತ್ಕೊಂಡಿದ್ನಲ್ಲ ಅಂತವೆಲ್ಲ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಅದನ್ನೆಲ್ಲ ನೀನು ಯೋಚನೆ ಮಾಡ್ತಿದ್ರೆ ಭಾಳ ತಲೆ ಕೆಟ್ಟೋಗುತ್ತೆ. ಅದನ್ನೆಲ್ಲ ಯೋಚನೆ ಮಾಡಬೇಡ ಬಿಡು ಪುಣ್ಯ. ಅದನ್ನ ಯಾಕೆ ಯೋಚನೆ ಮಾಡ್ತೀಯಾ? ಯೋಚನೆ ಮಾಡೋದು ಮಾಡು ಸಾಕು. ಇವರಿಬ್ರು ಲವ್ ಮಾಡ್ತಾ ಇರಬೇಕು. ಅದಕ್ಕೇನೆ ಆವಾಗಲೂ ಹಂಗೆ ಮಾತಾಡ್ತಾ ಇದ್ರು, ಇವಾಗಲೂ ಹಿಂಗೆ ಮಾತಾಡ್ತಾ ಇದ್ದಾರೆ. ಅದಕ್ಕೇನೆ ನಮ್ಮ ಶಾಂತಜ್ಜಿನೂ ಅವಜ್ಜಿ ಇಬ್ಬರು ಹಂಗೆ ಅಂದಿದ್ದು. ನಮ್ಮ ಪುಣ್ಯನೂ ಲವನು ಮದುವೆ ಮಾಡ್ಕೊಂತೀವಿ, ಅವರಿಬ್ಬರು ಮದುವೆ ಮಾಡ್ತೀವಿ ಅವರಿಬ್ಬರಿಗೂ ಅಂತ. ಇವರಿಬ್ರು ಲವ್ ಮಾಡ್ತಾ ಇದ್ದಾರೆ. ಇನ್ನೇನು ಮುಗೀತು ಕತೆ. ಅವಜ್ಜಿ ಇನ್ನೇನು ಮುಗೀತು. ನಂದು ಇನ್ನೇನು ಲೆಕ್ಕಕ್ಕಿಲ್ಲ. ನಾನು ಸುಮ್ಮನೆ ತಗ. ಅಯ್ಯೋ ದೇವ್ರೆ, ನಾವು ಇಷ್ಟು ದಿನ ನೋಡ್ಕೊಂಡಿದ್ಕೊ ಹತ್ಕೊಂಡು ಸುಮ್ಮನೆ ನೀರಿನಾಗ ಹೋಮ ಮಾಡ್ದಂಗೆ ಆಯ್ತು. ಅಲ್ಲ ನೋಡು ಹೆಂಗೆ ಇವರಿಬ್ರು ಜೊತೆಯಾಗಿದ್ದಾರೆ. ಇವರಿಬ್ರು ಲವ್ ಮಾಡಿ ಮದುವೆ ಆಗಿಬಿಟ್ರೆ ನಮಗೇನು ಬೆಲೆನೇ ಇರಲ್ಲ, ನನಗೂ ನನ್ನ ಗಂಡನಿಗೂ ಅಷ್ಟೇ. ಇವು ಮೊದಲೇ ವರ್ಷಿತನ ಮಗಳು, ಇವನು ಬೇರೆ ಇಲ್ಲೇನು ಮೊಮ್ಮಗ ಆಗಬೇಕು, ಮಗನ ಮಗ ಆಗಬೇಕು. ಏನಂಗೆ ಅಯ್ಯಪ್ಪ, ಇನ್ನು ನೋಡಬೇಕು. ಇವರಂದರೆ ಇನ್ನೇನು ನಮಗೇನು ಬೆಲೆನೇ ಇರಲ್ಲ ಕಣಪ್ಪೋ, ನಮಗೆ ಬೆಲೆನೇ ಇರಲ್ಲ. ಅಂಥವೆಲ್ಲ ಯೋಚನೆ ಮಾಡೋದಕ್ಕಿನ್ನ ಫಿಲಮ್ಗಾನ ಹೋಗೋಣ, ಎಲ್ಲಾದರೂ ಹೊರಗೆ ಸುತ್ತಾಡ್ಕೊಂಡಂದ್ರೂ ಬರೋಣ ಅಂತಂದರೆ ಒಪ್ಪೋದಿಲ್ಲ, ಎಲ್ಲಿಗೂ ಒಪ್ಪೋದಿಲ್ಲ. ನೀನು ಒಪ್ಪೋದಿಲ್ಲ. ಬಂದು ವರ್ಷಿತತೆನ ಕೇಳಲ್ಲ ನಾನು. ಸರಿ ಆಯಿತು, ಕೇಳು. ವರ್ಷಿತತೆನ ಕೇಳು. ನಿಮ್ಮ ಅತ್ತೆ ಕಳಿಸ್ಕೊಟ್ರೆ ನಾನು ಬರ್ದೆ ಏನು ಬರ್ತೀನಿ. ಸರಿ ಆಯ್ತು ಹೇಳು. ಅತ್ತೆ ನಾನು ಪುಣ್ಯ ಸ್ವಲ್ಪ ಎಲ್ಲ ಹೋಗಿ ಬರ್ತೀವಿ ಹೊರಗಡೆ ಅಂತ ಹೇಳಿ ಬರ್ತೀನಿ. ವಂಡರ್ಲಾಗೆ ಹೋಗಿ ಬರೋಣ, ವಂಡರ್ಲಾಗೆ ಹೋಗಿ ಎಂಜಾಯ್ ಮಾಡ್ಕೊಂಬರೋಣ. ಯಾರ್ಯಾರು ಹೋಗೋಣ? ನಾನು, ನೀನು, ಕುಶ ಬರ್ತಾನೆ. ಇನ್ನು ಯಾರ್ಯಾರು ಬರ್ತಾರೆ ಎಲ್ಲರೂ ಬರಲಿ ಹೇಳು. ಎಲ್ಲರನ್ನೂ ಕರ್ಕೊಂಡು ಹೋಗ್ಬಿಡೋಣ, ಎಲ್ಲರೂ ಫ್ಯಾಮಿಲಿನೇ ಹೋಗೋಣ, ಸರಿನಾ? ಎಲ್ಲರೂ ಹೋಗಿ ಎಂಜಾಯ್ ಮಾಡ್ಕೊಂಬರೋಣ. ನಮ್ಮ ಸಂಗೀತ ಆಂಟಿನೂ ಕೇಳ್ತೀನಿ, ದೀಕ್ಷಾ ಆಂಟಿನೂ ಎಲ್ಲರನ್ನೂ ಕೇಳ್ಕೊಂಡು ಎಲ್ಲರೂ ಹೋಗ್ಬಿಡೋಣ. ಸರಿ ಆಯಿತು, ಹಂಗಾದ್ರೆ ಫ್ಯಾಮಿಲಿ ಹೋಗೋದಾದರೆ ಚೆನ್ನಾಗಿರುತ್ತೆ. ವಂಡರ್ಲಾಗೆ ಹೋಗ್ಬಿಡೋಣ. ವಂಡರ್ಲಾಗೆ ಹೋಗ್ಬಿಟ್ಟು ನಾವು ಎಂಜಾಯ್ ಮಾಡ್ಕೊಂಬರೋಣ. ಆಯ್ತು ಹೇಳು, ಹೋಗೋಣ. ಋತುವಕ್ಕ ಬರೋಲ್ಲ, ಯಾಕಂದರೆ ಪಾಪವರು ಇದ್ದಾರಲ್ಲ, ಬರೋಕ್ಕಾಗಲ್ಲ. ಋತುವಕ್ಕ ಬರಲಿಲ್ಲ ಅಂತ ನಮ್ಮ ಅಪ್ಪ ಯಾರಾದರೂ ಬರ್ತಾರೆ ಅಂತ ಕೇಳೋಣ. ಅವರು ಬರೋಲ್ಲ ಅನಿಸುತ್ತೆ. ಅವರು ಅವೆಲ್ಲ ಏನು ಅಂತಾರೆ, ನಮ್ಗೆ ವಯಸ್ಸೋಗಿರೋರಿಗೆ ಅವೆಲ್ಲ ಏನು ಅಂತಾರೆ. ನಾನು, ನೀನು, ನಮ್ಮ ಸಂಗೀತ ಆಂಟಿ, ದೀಕ್ಷಾ ಆಂಟಿ ಮಕ್ಕಳು ಎಲ್ಲರೂ ಹೋಗೋಣ ಅಂತ. ನಮ್ಮ ಕುಶನೂ ಬರ್ತಾನೆ, ಎಲ್ಲರೂ ಹೋಗಿ ಬರೋಣ. ಇವ್ರು ಎಲ್ಲಿಂದ ತಗ್ಲಾಕ್ಯಂಡ್ರಪ್ಪ? ಇವರಿಬ್ರು ಹಿಂಗೆ ಮಾತಾಡೋದಕ್ಕೆ ಮತ್ತೆ ಅವರು ಹಾಳೇನೆ ಆಸೆ ಇಕ್ಕೆ ಬಿಟ್ಟವ್ರು ಇಬ್ಬರಾಳೋರು. ಇವರಿಬ್ರದ್ದು ಮದುವೆ ಆಗಬಾರ್ದು. ಇವರಿಬ್ರು ಮದುವೆ ಆಗಿ ಇಲ್ಲೇ ಇದ್ದುಬಿಟ್ರೆ ಅಷ್ಟೇನೇನು ಇಲ್ಲೇ ಇರ್ತಾಳೆ ಇವಳು. ಇದೇ ಊರಾಗೆ ಮಗಳೂ ಇರ್ತಾಳೆ. ನಮಗೇನು ಬೆಲೆನೇ ಇರಲ್ಲ, ಇವಜ್ಜಿ ಬೆಲೆನೇ ಕೊಡಲ್ಲ. ಅಲ್ಲ, ಮೊದಲು ನಮ್ಮನ್ನ ಸ್ನೇಹ ಅಂತೇಳಿ ಎಷ್ಟು ಇದು ಮಾಡ್ತಿತ್ತು. ಇವಾಗ ನಮ್ಮ ಮೇಲೆ ಯಾಕೆ ಹಿಂಗೆ ಮಾಡ್ತೈತಿ ಶಾಂತಜ್ಜಿ ಅಂದ್ಕೊಂತಿದ್ದೆ. ಇವರಿಬ್ರು ಲವ್ ಮಾಡ್ತಾಯಿದ್ರೆ ಬಿಡು, ಇವರಿಬ್ರನ್ನೇ ಮದುವೆ ಮಾಡಿ ಇಲ್ಲೇ ಇಕ್ಕಮ್ಮ ನಮ್ಮಂಗೆ. ಒಬ್ರು ಆಗ್ತಿದ್ದಂಗೆ ಒಬ್ಬರು ಹೊಟ್ಟೆ ಉರಿತೈತಂಗೆ ನನಗಂತೂ ನೋಡಿ. ಸರಿಯಾಗಿ ಬೈದು ಬಿಡೋಣ ಅನ್ನಿಸ್ತೈತೆ. ಯಾತಮ್ಮ ಸ್ನೇಹ ಹಿಂಗೆ ನೋಡ್ತಾ ಇದೆಯಾ? ಅಯ್ಯೋ, ಇವ ಅಕ್ಕ ಬೇರೆ ನೋಡ್ತಾ ಐತೆ. ನೋಡ್ಲಳು ಬಿಡು, ಮಾತಾಡೋಕ್ಕೇನಂತೆ. ನೀನು ನಮ್ಮ ಅತ್ತೆ ಮಗಳ ಹತ್ರ ನಾನು ಮಾತಾಡ್ತಾ ಇದ್ದೀನಿ, ಮಾಮನ ಮಗನ ಹತ್ರ ನೀನು ಮಾತಾಡ್ತಾ ಇದೆಯಾ ಅಷ್ಟೇ. ಯಾರು ಏನು ಅನ್ಕೊಂಡ್ರೆ ಏನಂತೆ, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ನೀನು. ಮಾನ ಮರ್ಯಾದೆ ಇಲ್ದಾವು ಇಲ್ಲಿ ಮಾತಾಡ್ತಾ ನಿಂತ್ಕೊಂಡವೆ, ಅಲ್ಲಿ ಕಿಸ್ಕೊಂಡು. ಇದಕ್ಕೊಂದು ಸ್ವಲ್ಪ ನಮ್ಮ ಭಯವ ಭಕ್ತಿ ಎಂಬುದೇ ಇಲ್ವಲ್ಲ. ಯಾರು ನನ್ನ ಸ್ನೇಹ ಹಿಂಗೆ ಬೈಕಂತೀಯ? ಗಳಕಂ ಈ ಪುಣ್ಯನೂ ಇಲ್ಲವ. ಇಲ್ಲಿ ಮಾತಾಡ್ತಾ ನಿಂತ್ಕೊಂಡವ್ರು ನೋಡಲ್ಲಿ ಏನಿಲ್ಲ ಅಂದ್ರೆ ಅಲ್ಲಿ ಮಾತಾಡ್ತಿರ್ತಾರೆ ಸುಮ್ಮನೆ. ಯಾವಾಗ ನೋಡು ಸುಮ್ಮನೆ ಮಾತಾಡ್ತಿರ್ತಾರೆ. ಅದಕ್ಕೆ ಈಗ ನೋಡಿದೆ ನಾನು, ಆವಾಗಲೇ ಅಲ್ಲಿ ಮಾತಾಡ್ತಿದ್ರು ಅವರು. ಬಿಡು, ಏನು ನನ್ನ ಮೊಮ್ಮಗ್ಗೆ ಮದುವೆ ಮಾಡ್ಕೊಂತೀವಿ ಅಂತ ಹೇಳ್ತಿದ್ಲ ಅಜ್ಜಿ ಜಯಮ್ಮ. ಅದಕ್ಕೇ ನಾನು ಇದೇನಪ್ಪ ಇದು, ಇವರಿಬ್ರು ಲವ್ ಮಾಡ್ತಾ ಇದ್ದಾರೇನೋ ಅಂತ ಅಂದ್ಕೊಂಡೆ. ಅದು ಹಂಗೆ ಆಯ್ತು ನೋಡು. ಇವರು ಬೋಲ್ ಮಾತಾಡ್ತಾ ಇದ್ದಾರೆ ಇವರಿಬ್ರು. ಅಲ್ಲ, ಮರ್ಯಾದೆ ಬೇಡವಿಲ್ಲಿ ಆದಿ ಬೀದಿಗೆ ನಿಂತ್ಕೊಂಡು ಮಾತಾಡ್ತಾ ಇದ್ದಾರಲ್ಲ.
ಏನಾನ ಮಾಡ್ಕೊಂಬ್ಲಿ ಬಿಡು, ನಿನ್ಗೆ ಯಾಕೆ? ಸುಮ್ಮನೆ ಯಾಕೋ ತಲೆ ಕೆಡಿಸ್ಕೊಬಿಟ್ಟು ಸುಮ್ಮನೆ ಚೆನ್ನಾಗಿ ಇಟ್ಕೊಂಡು ಹೋಗಮ್ಮ. ನಾನು ಏನೋ ಅನ್ಕೊಂಡು ಬಂದಿದ್ದೆ ಭಾಗ್ಯಂಟಿ, ನಾನು ಎಲ್ಲರ ಜೊತೆಗೂ ಚೆನ್ನಾಗಿರಬೇಕು, ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು ಅಂತಲೇ ಬಂದಿದ್ದೆ. ಯಾವಾಗ ನಮ್ಮ ಅಜ್ಜಿ ನೀನು ಬೇಡಮ್ಮ ನಮ್ಮ ಮನೆಯಾಗೆ ಇರಬೇಡ ಅಂತ ನಾನು ಹೋಗಿ ಕೇಳಿರೋನು ಇರಬೇಡ ನಿನ್ನ ಮನೆಯಾಗೆ ಅಂತ, ಅದಕ್ಕೆ ಬೋಲ್ ಬೇಜಾರಾಯಿತು. ತಿರ್ಗಾನ ಪುಣ್ಯನೂ ಲವನು ಇಬ್ರೂ ಮದುವೆ ಮಾಡ್ತೀವಿ ನಾವು. ಇಬ್ರಿಗೂ ಮದುವೆ ಮಾಡ್ತೀವಿ, ಅವರಿಬ್ರು ಒಪ್ಪೇವ್ರೆ ಅಂತ ಹೇಳ್ತಿದ್ರು. ನಿಜವೇ? ಒಪ್ಪೇವ್ರಂತೆ. ಅರ್ಸುಗೂ ಚೈತ್ರಂಗೂ ಎಲ್ಲರಿಗೂ ಬೋಲ್ ಇಷ್ಟ. ಒಪ್ಪೇವ್ರಂತೆ. ಇನ್ನೊಂದು 2 ವರ್ಷ 2 ವರ್ಷ ಬಿಟ್ಟು ಮದುವೆ ಮಾಡ್ತಾರಂತೆ. ಎಲ್ಲರಿಗೂ ಒಪ್ಪಿಗೆ ಐತಂತೆ. ವಸಿತನೂ ಹಂಗೆ ಅಂತಿದ್ಲಂತೆ. ಬಿಡು, ನಮ್ಮ ಮನೆ ಮನೇಲಿ ಕೊಟ್ಟರು ಕೊಡೋಣ, ನಮಗೂ ತವ್ರ ಮನೆ ಎಂಬುದಿರುತ್ತೆ ಅಂತ ಹೇಳಿ ಕೊಟ್ಟರು ಕೊಡೋಣ ಅಂತ ಹೇಳಿ ಅವಳು ಅಂಬಾಳಂತೆ. ವರ್ಷಿತ ಅವಳು ಕೊಡ್ತೀನಿ ಅಂತ ಹೇಳಿ ಹೇಳತ್ತಳಂತಪ್ಪ. ಯಾರನ ಮಾತಾಡ್ತಿದ್ರು ಮನೆ ದಿನ. ಅಲ್ಲ ನೋಡು, ಇಂಥ ಮೋಸ ಮಾಡ್ಬೇಕಂತ ಎಷ್ಟು ದಿನದಿಂದ ಕಾತ್ಕೊಂಡಿದ್ರು ಭಾಗ್ಯಂಟಿ ನನಗೆ. ಹಿಂಗೆ ಮದುವೆ ಮಾಡ್ಕೊಂಡು ಹಿಂಗೆ ಮಾಡಬೇಕು ಅಂತ ನನಗೆ ವಿಷಯ ಇದ್ದಿದ್ದಿರುವಲ್ಲನ ನನಗೆ ಸಖತ್ತು ಸಿಟ್ಟು ಬತ್ತೈತೆ. ಇದನ್ನು ಕೇಳಿಸ್ಕೊಬಿಟ್ರೆ ನನಗಂತೂ ನಿಜ ಸಹಿಸ್ಕೊಂಬಕ್ಕಾಗ್ತಿಲ್ಲ, ಅಷ್ಟು ಕೋಪ ಬತ್ತೈತೆ. ಏನು ಮಾಡೋದು ನೋಡಂಟಿ, ನಾನೇನು ಮಾಡಿದ್ದೀನಿ? ಇವಾಗ ಆಲೇನೆ ನಮ್ಮ ಶಾಂತಮ್ಮಜ್ಜಿ ಇವ್ರನ್ನ ಬಿಡು ಮದುವೆ ಮಾಡ್ಕೊಂಡು ಇವಳನ್ನಿಲ್ಲೇ ಇಕ್ಕಮ್ಮ ನಮ್ಮಂಗೆ ಇವಳು ಬಂದಾಗಿಂದಲೂ ಒಂಥರ ಇವಳು ಬಂದಾಗಿಂದಲೇನೆ ಇವಳು ಯಾಕನ ಬಂದ್ಲಮ್ಮಂಗೆ ಆಗ್ತೈತೆ. ಇವಳು ಬರಲಿಲ್ಲ ಅಂದರೆ ಎಷ್ಟು ಇದು ಮಾಡೋದು ಗೊತ್ತೇ. ನನ್ನ ಸ್ನೇಹ ಬಾರಮ್ಮ ನೀನು ನೋಡ್ಕೊಂಬಲ್ಲ, ನಾನು ಯಾರು ನೋಡ್ಕೊಂತೀಯ ಅಂತ ಹೇಳಿ ಎಷ್ಟು ಒತ್ತಾಯ ಮಾಡಿ ಹೆಂಗೆ ಕರೆಯೋದು ಗೊತ್ತೇ. ಇವ್ರು ಬಂದಾಗಿಂದಲೇ ಹಿಂಗೆ ಮಾಡ್ತೈತಿ. ಮತ್ತು ಇವಾಗ ಹೆಂಗೂ ಮೊಮ್ಮಗ, ಇವಾಗ ಹೊಸನ ಮಗ ಅಂದ್ರೆ ಮಗನ ಮಗ ಆಗ್ತಾರೆ, ಮೊಮ್ಮಗ ಆಗ್ತಾನೆ. ಹೆಂಗೆ ಇಲ್ಲೇ ಇದ್ದಂಗೆ ಆಗುತ್ತೆ, ಅವ್ರಿಗೆ ಆಸ್ತಿನೂ ಸಿಕ್ಕಂಗೆ ಆಗುತ್ತೆ, ಆಸ್ತಿನೂ ಕೊಟ್ಟಂಗೆ ಆಗುತ್ತೆ. ಅವರು ಅವಾಗ ಕೊಡ್ರಿ ಅಂತ ಕೇಳೋರು. ಬಿಡು ಅಂತೇಳಿ ಇವಾಗ ಏನು ಹುಡುಗರಿಗೆ ಕೊಟ್ಟಿರೋದು ಆಸ್ತಿ ಐತೆ. ಇವಾಗ ಹೆಂಗೆ ಸರಿ ಹೋಗುತ್ತೆ, ಪುಣ್ಯನ ಮದುವೆ ಮಾಡ್ಕೊಂಡ್ರೆ ಎಲ್ಲನ ಸರಿ ಹೋಗುತ್ತೆ ಕಣಮ್ಮ. ಅವ್ರಿಗೆ ಅಷ್ಟೇ, ಎಲ್ಲ ಆಸ್ತಿ ಎಲ್ಲ ಸಿಕ್ಕಂಗೆ ಆಗುತ್ತೆ, ಚೆನ್ನಾಗಿರ್ತಾರಲ್ಲ. ಹೆಂಗೂ ಮನೇನೂ ಸಿಗುತ್ತೆ, ನಾವು ಅಮ್ಮ ನೋಡ್ಕೊಂಡ್ರೆ ಅಂತ ಈ ವರ್ಷಿತಕ್ಕೂ ಕೊಟ್ಟು ಮದುವೆ ಮಾಡುತ್ತೆ. ಅದೇ ಹಿಡಿದ ಮೇಲೆ ಇವಾಗ ಕೊಡ್ತಾ ಇರೋದು. ಹೆಂಗು ಬಿಡು, ಇವಾಗ ಆಸ್ತಿನೂ ಸಿಗುತ್ತೆ, ಹೆಂಗೂ ನನ್ನ ಮಗಳನ್ನ ಇಲ್ಲಿ ಕೊಟ್ಟಂಗೂ ಆಗುತ್ತೆ, ನಮ್ಮ ಅಮ್ಮಯಿಂದ ಆಸ್ತಿನೂ ಸಿಗುತ್ತೆ ನನಗೂ ಅಂತ ಹೇಳಿ ನನ್ನ ಮಗಳಿಗೆ ಸಿಗುತ್ತೆ ಅಂತೇಳಿ ಬೋಲ ಆಸೆಗೈತೆ. ಇಂಥ ಮಾಡ್ಬಾರ್ತಾಗ ಏನೇಂದ್ರು. ಅಲ್ಲ ನೋಡು, ಎಷ್ಟು ಮನಸ್ನಾಗ ಇಟ್ಕೊಂಡು ಎಂತೆಂಥದ್ದು ಮಾಡ್ತಾರೆ ಅಮ್ಮಂಗಾಗುತ್ತಿತ್ತು. ಏನೇಂದ್ರು ಜನ ಸರಿ ಇಲ್ಲ. ನನಗೆ ಹೊಟ್ಟೆ ಉರ್ದು ಹೋಗ್ತೈತಿ, ನೋಡೋಕ್ಕಾಗ್ತಿಲ್ಲ ಇವೆರಡು ಹೊಲ್ಕಿಸ್ಕೊಂಡು ಮಾತಾಡ್ತಾ ಇರೋದನ್ನ. ಬೀಳಕ್ಕ ನೀನು ಯಾಕೆ ಹೊಟ್ಟು ಉರ್ಕಂತೀಯ? ಅವ್ರ ಪಾಡಿಗೆ ಅವ್ರು ಏನಾನ ಮಾಡ್ಕೊಂಬ್ಲೇಳು. ನೀನು ಏನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ನೀನು ನೋಡ್ಕೆ ಅಷ್ಟೇ, ಬಾಡಿಗೆ ಮನೆ ಮಾಡ್ಕೊಂಡು ಇಲ್ಲೇ ಇರ್ತೀರೇನ? ಸುಮ್ಮನೆ ಇರ್ರಿ. ಯಾವ್ದು ನೋಡ್ಕೊಂಬಂದಿದ್ರ ಅಲ್ಲೇ ಮನೇನ? ಇಲ್ಲಿ ಯಾವುದೋ ಒಂದು ನೋಡಿದ್ದೀವಿ, ಇವತ್ತೇ ಹೋಗಾಲೆ ಆಲೋಕ್ಸ್ ಬಂದ್ವಿ. ಆವಾಗಲೇ ಹೋಗಿದ್ವಿ, ಇಲ್ಲಿ ಯಾವುದೋ ಒಂದು ನೋಡಿವಿ, ಸಿಗಲಿಲ್ಲ. ಹೆಂಗ ಸಾಕಾದೆ ಅಂತ ಹೇಳಿ ಇವಾಗ ಸಿಕ್ಕಿರೋ ಮನೆಯಾಗೇನೆ ಇದು. ಮತ್ತು ಇನ್ನೇನು ಮಾಡೋಣ, ಯಾವ್ದಾನ ಇರಲಿ ಅತ್ತ ಅಂತ ಹೇಳಿ ಇದೀವಪ್ಪ. ಇನ್ನೇನು ಮಾಡೋಕ್ಕಾಗುತ್ತೆ. ಇರ್ಬೇಕಲ್ಲ ಬಾಡಿಗೆ ಮನೆಯಾಗೆ, ಯಾವುದಾದ್ರೂ ಹತ್ತು ಬಾಡಿಗೆ ಮನೆ ಅಂದಮೇಲೆ ಇರಬೇಕಲ್ಲ. ಸುಮ್ಮನೆ ಯಾರ್ದು ತಲೆ ಕೆಡಿಸ್ಬೇಡ ನೀನು. ನಿನ್ನ ಗಂಡು ಚೆನ್ನಾಗಿ ಕಿತ್ಕೊಂಡು ಹೋಗ್ರಮ್ಮ, ಹೆಂಗನ ಮಾಡ್ಕೊಂಬ್ಲೇಳು. ಯಾರು ಕೊಟ್ಟಿರೋದು ಉಳಿಯಲ್ಲ ಕಣಮ್ಮ. ನಾವು ದುಡ್ಡನ್ನ ಮಾಡ್ಕೊಂಡಿರೋದು ಮಾತ್ರ ನಮಗೆ. ಅವ್ರು ಕೊಡ್ತಾರೆ, ಇವ್ರು ಕೊಡ್ತಾರೆ ಅಂತ ಅನ್ಕೊಂಡ್ರೆ ಅವ್ರು ಇನ್ನೋಟು ಕೊಡ್ತಾರೆ ಹೇಳಮ್ಮ, ಕೊಡೋರು ಯಾರು ಕೊಡಲ್ಲ. ಸುಮ್ಮನೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಬಯ್ಯನ ಅಂಬ ಅಷ್ಟು ಸಿಟ್ಟು ಗೊತ್ತೈತೆ, ಅಲ್ಲಿ ಕಿಸ್ಕೊಂಡು ಹಂಗೆ ಮಾತಾಡ್ತಾ ಇದ್ದಾರೆ ಹಂಗೇನೆ. ಬೈದೇ ಬಿಡ್ತೀನಿ ನಾನಂತ ಸುಮ್ಮನೆ ಇರಲ್ಲ, ಅಷ್ಟು ಸಿಟ್ಟು ಗೊತ್ತೈತೆ. ಏನು ಮಾಡೋಣ, ತಡ್ಕೊಂಬಕ್ಕಾಗ್ತಿಲ್ಲ ನನಗಂತೂ. ಇವರಿಬ್ರು ನೋಡಿ, ಇವರಿಬ್ರು ಲವ್ ಬೇರೆ ಮಾಡ್ತಾ ಇದ್ದಾರಂತೆ, ಒಪ್ಪೇವ್ರಂತೆ. ಇನ್ನೇನು ನಮಗೇನು ಬೆಲೆನೇ ಇರಲ್ಲ ಇಲ್ಲಿ. ನೋಡ್ತಾ ಇರಿ, ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.